ಗೈಸ್ ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಇವತ್ತು ನಾವು ಹಂಪಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿದ್ದೀವಿ. ಹಂಪಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಎಲ್ಲ ನಾವಿಲ್ಲಿ ಲಾಸ್ಟ್ ವ್ಲಾಗಲ್ಲೆಲ್ಲ ನೋಡಿರ್ತೀರಾ. ಎಲ್ಲ ಬೆಂಗಳೂರು ಊರಿಗೆ ಬಂದಿದ್ದೀವಿ. ಫುಲ್ ಮಜಾ ಮಾಡಿದ್ವಿ. ಫುಲ್ಲು ಮಜಾ ಮಾಡಿದ್ದೀವಿ. ಈಗ ಇವತ್ತು ಫುಲ್ಲು ಟೆಂಪಲ್ಸು ಹಂಪಿ ಎಲ್ಲ ಕವರ್ ಮಾಡೋಣ ಅಂತ ಬಂದಿದ್ದೀವಿ. ನೋಡೋಣ ಏನೇನು ಹಂಪಿ ಮಾಡ್ತೀವಿ. ಹಾಂ, ಸೊ ನಿಮಗೆ ಬೇರೆ ಬೇರೆದೆಲ್ಲ ಡೈಲಿ ಬ್ಲಾಗ್ ಒಂದು ಹಾಕ್ತೀವಿ, ನೋಡ್ಕೊಳ್ಳಿ. ಇವತ್ತಿನ ಏನೇನು ನಡೀತದೆ. ಇವತ್ತು ತುಂಬ ಇದೆ ಗೈಸ್, ಕಂಟೆಂಟು ತುಂಬ ಇದೆ. ಮಿತ್ರ ದ್ರೋಹ ಮಾಡೋ ನೀವು ನೋಡ್ಕೊಳ್ರಿ. ನಂಬಿಕೆ ದ್ರೋಹ, ಮಿತ್ರ ದ್ರೋಹ ಎಲ್ಲ ಮಾಡೋ ನೀವು ಏನು ಅಂತ ತೋರಿಸ್ತೀವಿ, ಆಯ್ತಾ? ಯಾವ ರೇಂಜಿಗೆ ಅಂದರೆ ಒಂದು ಆಲ್ಬಮ್ ರೆಡಿ ಮಾಡ್ಕೊಳೋನೆ ಟೈಮಿಗೆ ಯಾವ್ಯಾವ ಅದೆಲ್ಲ ಇದೆ. ನೋಡಿ, ದೇವಸ್ಥಾನಕ್ಕೆ ಬಂದರು ಈ ನನ್ನ ಮಗನ ಕೆಲಸ ತಪ್ಪಲ್ಲ. ಹೋಗಿದ ಕಡೆ ಎಲ್ಲ ಯಾರ್ಯಾರು ಬೇಕು ಅವ್ರವ್ರ ಫೋಟೋಸ್ ತಕ್ಕೊಡ್ತಾನೆ. ಎಲ್ಲ ನನ್ನ ಮಗನ ಸವಾಸ ಗೈಸ್. ನೋಡಿ, ಇದೆ ವಿರೂಪಾಕ್ಷೇಶ್ವರ ಸ್ವಾಮಿ ದೇವಸ್ಥಾನ. ನೋಡಿ, ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ನ ಮಕ್ಕಳನ್ನ. ಹೌದು ಏನಣ್ಣ ಗೈಸ್ ನೋಡಿ ಗೈಸ್, ಇಂಥವ್ರಿದ್ದಾನೆ ಜಾಗಗಳು ಆಗೈತೆ. ಇಲ್ಲೇ ಐತೆ ಗೈಸ್ ಟಾಯ್ಲೆಟು. ಅಂದರೆ ಅಲ್ಲಿ ಹೋಗ್ಬಿಟ್ಟಿರೋ ತೆಗಿತಾನೆ. ಹೆಂಗ್ ತೆಗಿತಾನೆ ಅಂತ ನೀವೇ ನೋಡಿರ್ತೀರಾ. ಏನು ಹಾಕಿದ್ದು AK-47. ನೋಡಿ 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 ಹಾ, ಇಲ್ಲ ಐತೆ. ಹಾ ನೋಡ್ರಿ, ಇಂಥವ್ರಿಂದಾನೆ ಉದ್ದಾರ ಇರ್ತಿರೋದು. ಇಲ್ಲ 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 ಇಲ್ಲ. ಒಳಗಡೆ ಬಂದಿದ್ದೀವಿ. ಸೊ ಇನ್ನು ಹೋಗ್ತಾ ಇದ್ದೀವಿ. ಅದೇ ದೇವಸ್ಥಾನ. ನೋಡಿ, ಅವನು ಇಲ್ಲೇ ಹೋಯ್ತವನೆ ಕಳ್ಳನ ಮಗ. ಐ ನೋಡಿ ಗೈಸ್ ಹೆಂಗ್ ನೋಡ್ತೈತೆ. ಹೊಡ್ಯಕ್ಕೆ ಹೋಯ್ತವನ ಅದಕ್ಕೆ ಇವನು. ಏನದು ದೇವಸ್ಥಾನದ್ದು ದರ್ಶನ ಎಲ್ಲ ಆಯಿತು. ಇವಾಗ ಇಲ್ಲಿ ಹೋಗ್ತಾ ಇದ್ದೀವಿ. ಮಾನ್ಯುಮೆಂಟ್ಸ್ ಎಲ್ಲ ಇದೆ. ಅವ್ನು ಜಾಸ್ತಿ ಮಾತಾಡ್ತವನೆ, ಸದ್ಯದಲ್ಲಿ ನೋಡ್ಕೋತೀನಿ ಅವನ್ನ. ಗೈಸ್ ಗೈಸ್ ಕೊಟ್ಟು ನೋಡ್ರಿ. ಹೋಗ್ತಾ ಇದೀವಿ. ಹೋಗ್ಬಿಟ್ಟು ಅಲ್ಲಿ ಕಂಟಿನ್ಯೂ ಮಾಡಿ ಗೈಸ್. ಒಳಗೆ ಬಂದಿದ್ದೀವಿ. ಕ್ರೇಜಿ ಆಗಿದೆ ಜಾಗ. ಡೇನಿಲಿ ಇಲ್ಲಿ ಬರೋಷ್ಟಾಗೆ ಸುಸ್ತಾಗ್ಬಿಟ್ಟವನೆ. ಗೈಸ್ ಹೆಂಗ್ ನಡೀತಾವ ನೋಡಿ ಗೈಸ್. ಯಪ್ಪ, ಆನೆ ಹೆಜ್ಜೆಟ್ಟಂಗೆ ಗೈಸ್. ಇಲ್ಲಿ ನೋಡಿ, ನಮ್ಮ ಜರ್ಮನಿ ಆಫ್ರಿಕನ್ ಟೂರಿಸ್ಟು. ಹಲೋ ಬ್ರೋ ವಾಟ್ಸ್ ಅಪ್ ಬ್ರೋ. ಅವರು ತುಂಬ ನಾಚ್ಕೋತಾರೆ. ಅವರು ತುಂಬ ಟ್ರೋಲ್ ಮಾಡ್ಬಿಟ್ಟಿದ್ದೀವಿ. ಸೊ ನೋಡಿ, ಇಲ್ಲೇನಿದೆ, ಏನಾಯ್ತು? ವಾವ್, ಪ್ಲಾಸ್ಟಿಕ್ ಬಾಟಲ್ಸು, ಪ್ಲಾಸ್ಟಿಕ್ ಕಪ್ಸು, ಪ್ಲೇಟ್, ಸ್ಪೂನ್, ಫುಡ್ ನಡೀರೋ ಗೈಸ್. ಇದ್ರು ಒಳಗಡೆ ಬರ್ತಾ ಇದ್ದೀವಿ. ವಾವ್ ಗೈಸ್, ನೋಡಿ ಗೈಸ್ ಜಾಗ ಏನು ಮಸ್ತಾಗಿದೆ. ಕ್ರೇಜಿ ಅಂದ್ಕೊಳ್ಳಿ. ಒಂದು ರೌಂಡು ಹೆಂಗಿದೆ ಸಕ್ಕತ್ತಾಗೈತೆ ಮಾತ್ರ ಪ್ಲೇಸು. ಮಸ್ಟ್ ವಿಸಿಟ್ ಪ್ಲೇಸ್ ಇದೆಲ್ಲ. ಇದೇ ನಾವು ಹೋಗಿದ್ದೀವಿ ಟೆಂಪಲ್ ಇದೆ. ಮಸ್ತಾಗಿ ಟ್ರೆಕ್ಕಿಂಗ್ ಥರ ಎಲ್ಲ ಮಾಡಿಕೊಂಡು ಇದಕ್ಕಂತಾನೆ ಒಂದಿನ ಬಂದಿದ್ರೆ ಮಾತ್ರ. ಗೈಸ್ ಇಲ್ಲೆಲ್ಲ ಕಲ್ಗಳೆಲ್ಲ ಹೆಂಗೆ ಕೂತಿದೆ ಗೊತ್ತಾ? ಇಲ್ಲಿ ಆ ಬಂಡೆನೂ ಹಂಗೆ ಇತ್ತು. ಅದು ಹೆಂಗೆ ಕಟ್ಟಾಗಿದೆ. ನೀವು ನೋಡ್ರಿ ಹೆಂಗೆ ಆಡ್ತಾವೆ. ಇಲ್ಲೆಲ್ಲ ನೋಡಿ ಗೈಸ್ ಬಂಡೆಗಳು. ಇದೆಲ್ಲ ಇದಂತೂ ಕ್ರೇಜಿಯಾಗಿ ಕೂತಿದೆ ಅಂದ್ಕೊಳ್ರಿ. ನೋಡೋಕೆ ಕಾಣಿಸ್ತಿದೆ, ತುಂಬ ದೊಡ್ಡದು. ಇಷ್ಟಲ್ಲಿ ಕೂತೈತೆ. ವ್ಯೂ ಮಾತ್ರ ಇನ್ನು ಕ್ರೇಜಿ. ಅಲ್ಲಿ ನೋಡಿ ಗೈಸ್, ದೇವಸ್ಥಾನ ನೋಡಿ ಏನು ಟಾಪಲ್ಲಿ ಐತೆ. ಮಸ್ತ್ ಅಂದ್ಕೊಳ್ಳಿ. ಇನ್ನು ಮೇಲ್ಗಡೆ ಎಲ್ಲ ಐತೆ. ಹೋಗ್ತಾ ಇದ್ದೀವಿ. ಎಲ್ಲವನು ಕಾಣೆ ಆಗೋನೆ ಗೈಸ್. ಒಬ್ಬ ಕಾಣೆ ಆಗ್ಬಿಟ್ಟವನೆ ನಮ್ಮ ಕಡೆಯವನು. ನೋಡಿ ಇಲ್ಲೆಲ್ಲ ಬಂಡೆ ನೋಡಿ ಗೈಸ್. ಇಷ್ಟು ದೊಡ್ಡ ಕಲ್ಲು ನೋಡಿ, ಎಷ್ಟು ದೊಡ್ಡ ಕಲ್ಲು ಹೇಗೆ ಕೂತಿದೆ ಅಂತ. ಎಲ್ಲ ಸಣ್ಣ ಕಲ್ಲು ಹತ್ರ ಯಾರೋ ಬಂದವ್ರೆ.
ಸ್ಲೈಟಾಗಿ ಸ್ಲಿಪ್ ಆಗುತ್ತೆ. ಅಲ್ಲಿ ನೋಡಿ ನನ್ನ ಮಗ ಹೋಗ್ಬಿಟ್ಟು ಪೋಸ್ಟ್ ಕೊಡ್ತಾವನೆ. ಸ್ಮಾರ್ಟ್ ಆಗಿದ್ದಾನೆ, ಸೂಪರ್ ಸ್ಟಾರ್ ರಜನಿಕಾಂತ್ ತರ ಕಾಣಿಸ್ತಾ ಇಲ್ವಾ? ಅವನನ್ನ ಗೋವಾ ಬೀಚ್ ಕರ್ಕೊಂಡು ಹೋಗಿ ತಪ್ಕೊಂಡು ಮಲ್ಕೋಬೇಕು ಅನ್ಸುತ್ತೆ. ನನ್ ಕೈಗೆ ಏನಾದ್ರು ಸಿಕ್ಕಿದ್ರೆ ಮೇಕೆದಾಟ ಕರ್ಕೊಂಡು ಹೋಗಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಿಸ್ ಕೊಡು. ನೋಡ್ಕೊಂಡು ನೋಡಿ ಇಲ್ಲೆಲ್ಲ ಇದೆ ಕ್ರೇಜ್ ಜಾಗ ಅಂದ್ಕೊಳ್ಳಿ. ಅದೇ ನಾವು ಟೆಂಪಲ್ ತೋರಿಸಿದೀವಲ್ಲ ಅದ್ರ ಪಕ್ಕದಲ್ಲೇ ಇರೋದು. ಬಂದರೆ ಬಂದು ಹೋಗಿ ಇಲ್ಲಿ ವಿಸಿಟ್ ಮಾಡಿ. ಇವ್ನು ನೋಡಿ ರಜನಿಕಾಂತ್, ಸಾರಿ ಶಾರುಖ್ ಖಾನ್ ಆಗ್ಬಿಟ್ಟವನೆ. ತಪ್ಪು ತಿಳ್ಕೊಬಿಟ್ರೆ ನೋಡಿ ಇಲ್ಲೆಲ್ಲ ಟೆಂಪಲ್ ಜಾಗ. ಇಲ್ಲಿ ನೋಡಿ ಗಾಯ್ಸ್, ಇಲ್ಲೂ ಕ್ರೇಜಿ ಗಾಳಿ ಬೀಸ್ತಾ ಇದೆ, ಯಾಕಂದ್ರೆ ಹೈಟಲ್ಲಿ ಇದೀವಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ. ನೋಡ್ರಿ ಆರೋಯ್ತು ಕ್ಯಾಬ್, ಯಾರೋಯ್ತು ಯಾರೋ ಹೇಳ್ತಾ ಇದ್ದ ಆರೋಗ್ಯದಿಂದ ತಗೊಳ್ಳಿಲ್ಲ ಆಯ್ತು ಅಂತ. ಮಸ್ತ್ ವ್ಯೂ. ಇಲ್ಲಿ ನೋಡಿ ಪ್ರೇಮಿಗಳಂತೆ, ಪ್ರೇಮಿಗಳು ತೋರಿಸ್ಬಾರ್ದು ಜನ ಬೇಡ. ಇಲ್ಲಿ ನೋಡಿ ಇಲ್ಲೂ ಅಷ್ಟೇ. ಅಲ್ಲಿ ತೋರಿಸ್ಲಿಲ್ಲ ಕಣೋ, ಇಲ್ಲಿ ಬಂಡೆ ತೋರಿಸ್ತಾ ಇದೀನೋ ನೋಡಿ. ಎಲ್ಲ ಬಂಡೆನೂ ಚಿಕ್ಕ ಚಿಕ್ಕ ಬಂಡೆಯಿಂದ ನಿಂತಿರೋದು. ಅದಿಲ್ಲ ಅಂದರೆ ಬಿಡೋಗ್ತಿತ್ತು. ದೇವಸ್ಥಾನ ಎಲ್ಲ ಇದೆ ಕೆಳಗಡೆ ನೋಡಿ. ಇದೆಲ್ಲ ಇದೇ ಹಂಪಿ ಗಾಯ್ಸ್. ಈ ಥರನೇ ಸುಮಾರು ಒಂದು 30 ಪ್ಲೇಸಸ್ ಅಥವಾ ತುಂಬ ಇದೆ ಅಂತೆ. ಅವ್ರ ಗೈಡ್ಗಳು ಹೇಳ್ತಾ ಇದ್ರು, ನೀನು ಏನು ಒಂದು ದಿನ ಆದರೂ ಸಾಲಲ್ಲ ಅಂತ. 4 ವಾರ ಅಂತ ಹೇಳ್ತಾ ಇದ್ರು. ಪ್ಲೇಸಸ್ ಇದೆ ಗಾಯ್ಸ್, ಇಲ್ಲ ಅಂತಲ್ಲ. ಹಂಪಿ ಬಂದರೆ ಒನ್ ಡೇ ಫುಲ್ ಸ್ಪೆಸಿಫಿಕ್ ಆಗಿ ಇದಕ್ಕೆ ಅಂತಾನೆ ಬರಬೇಕು. ಒಳ್ಳೊಳ್ಳೆ ಪ್ಲೇಸಸ್ ಇದೆ, ಮಸ್ತ್ ಎಕ್ಸ್ಪೀರಿಯೆನ್ಸು. ಫ್ರೆಂಡ್ಸ್ ಜೊತೆ ಬನ್ನಿ, ಫ್ಯಾಮಿಲಿ ಜೊತೆ ಬನ್ನಿ, ಮತ್ತು ಕೆಪಾಸಿಟಿ ಇರಬೇಕು ಸ್ವಲ್ಪ. ನೋಡಿ ನನ್ನ ಮಗ ಡ್ಯಾಶ್, ನನ್ನ ಮಗ ಮಾತೆ ಥರ ಸುಸ್ತಾಯ್ತು ಅಂತಾನೆ. ಅಲ್ಲಿ ಗೊತ್ತಾಗಲ್ಲ, ಅಲ್ಲಿ ಬೇಡ ಅಂತಾನೆ. ಸೊ ಕ್ರೇಜಿ ಎಕ್ಸ್ಪೀರಿಯೆನ್ಸು. ಬಂದಿದ್ದಕ್ಕೂ ಸಖತ್ ವರ್ತ್ ಅನಿಸ್ತು. ನೋಡಿ ಎಂಜಾಯ್ ಮಾಡ್ತಾರೆ ಗಾಯ್ಸ್. ನೋಡಿ ಏನು ಕ್ರೇಜಿ ಆಗೈತೆ ಮಾತ್ರ. ಇಲ್ಲಿಂದ ಮೇಲೆ ಬಂದು ಒಳ್ಳೆ ವ್ಯೂ ಇದೆ ಇಲ್ಲಿಂದ. ಮಸ್ತಾಗಿದೆ ಗೈಸ್ ಇಲ್ಲಿಂದ ನೋಡೋಕೆ ಮಾತ್ರ. ಸೊ ಗೈಸ್ ಇವಾಗ ನಾವು ಇಲ್ಲೆಲ್ಲ ಮಜಾ ಮಾಡಿ ನೋಡಿ. ಇಲ್ಲೆಲ್ಲ ಪ್ಲೇಸಸ್ ಎಲ್ಲ ನೋಡಿ ಮಸ್ತಾಗಿದೆ. ಸೊ ಇಲ್ಲಿ ನೋಡಿ ಗೈಸ್, ಜಮ್ ಮಾಡ್ಬಿಡ ಕಣ ನೀನು. ಅಯ್ಯೋ ಚಪ್ಪಲಿ ಹಾಕೋನು ಬೇಡ ಅಲ್ಲ ನಡಿಯೋ, ಅಲ್ಲಿ ನಡಿಯೋ, ಅಲ್ಲಿಂದ ನಡಿಯೋ. ನೋಡಿ ಇವಾಗ ಆ ಕಡೆ ಹೋಗ್ತಾ ಇದೀವಿ. ಎಲ್ಲ ನೋಡಿ ಚಿಕ್ಕದಾಗಿ ಕೆರೆ ಥರ ಇದೆ. ಸುಮ್ಮನೆ ನೀರು ನಿಂತಿದೆ ಗಾಯ್ಸ್. ನೋಡಿ ಇಲ್ಲೆಲ್ಲ ಸಾಕಾಗೈತೆ. ನೋಡಿ ಇಂಥವ್ರನ್ನ ಕರ್ಕೊಂಡ್ ಬಂದಿದ್ದೀವಿ ನಾವು. ನೋಡಿ ಇಲ್ಲೆಲ್ಲ ಪ್ಲೇಸಸ್ ಮಸ್ತಾಗಿದೆ. ಅಲ್ಲೊಂದು ವ್ಯೂ ಪಾಯಿಂಟ್ ಐತೆ, ದೀವರ ಇರೋದು. ಇವನು ಉಜ್ವಲ ಅಂತೇನೋ ಅಂತ, ಉಜ್ವಲ ಅಂತ. ನೋಡಿ ಎಂತೆಂಥವ್ರನ್ನೆಲ್ಲ ಕರ್ಕೊಂಡು ಅಲ್ಲೆಲ್ಲ ಸ್ವಲ್ಪ ಟ್ರೆಕ್ಕಿಂಗ್ ತರ ಇಲ್ಲದ್ದು ಗಾಯ್ಸ್. ಏನೋ ಮಾಡಿದೀವಿ ನೋಡಿ, ಹೆಂಗ್ ಆರ್ಕೊಂಡು ಹೋಯ್ತವನೆ. ಇವಾಗ ಅಲ್ಲಿ ಹೋಗ್ತಾ ಇದೀವಿ, ಬನ್ನಿ ಹೋಗ್ಬಿಟ್ಟು ತೋರಿಸ್ತೀನಿ. ಅಲ್ಲೊಂದು ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ಹೋಗಿದ್ದು. ಅಲ್ಲಿ ಶಿವಲಿಂಗ ಇತ್ತು ಮತ್ತು ನಂದಿ ಇತ್ತು, ನೋಡ್ದು. ಚೆನ್ನಾಗಿದೆ ಗಾಯ್ಸ್ ಹಂಪಿ. ನೋಡಿ ಇಲ್ಲೆಲ್ಲ ಇದೆ, ಏನೂ ಇಲ್ಲ ಅಂದ್ಕೊಂಡಿದ್ದೆ. ಈ ಕಡೆ ಬಂದು ಸುಮ್ಮನೆ ವೇಸ್ಟ್ ಅಂತ. ನೋಡಿದ್ರೆ ಸಕ್ಸಾಗಿದೆ. ಬರ್ರೋ ಅಲ್ಲಿ ನೋಡಿ ನಮ್ಮ ಆನೆ ಬರ್ತೈತೆ. ಒಂದು ಒಳ್ಳೆ ಸಾಂಗ್ ಹಾಕ್ಬಿಡಪ್ಪ ನಮ್ಮ ಆನೆಗೆ. ಗಜದುಳಿನಿ ಘರ್ಜನೆಯಲಿ ಕೇಸರಿ ನೀ ಮಹಲೇ. ಪ್ಲೇಸು ಮಸ್ತಾಗಿದೆ. ಎಲ್ಲರೂ ಬಂದು ಮಸ್ತ್ ಎಂಜಾಯ್ ಮಾಡ್ತವ್ರೆ. ನೋಡಿ ಅವ್ನು ಎಲ್ಲಿ ಬೇಕಲ್ಲಿ ಹೋಯ್ತಾವ್ ಸುಮ್ಮನೆ. ಗಾಯ್ಸ್ ಸೂಸೈಡ್ ಅಲ್ಲಿ ಸೂಸೈಡ್ ಏನಾದ್ರು ಐತಾ ಅಲ್ಲಿ ನೋಡತ್ತಾರ? ಗುಂಡಿ ಅಷ್ಟೇ ಅಂತೆ ಗಾಯ್ಸ್, ಅಲ್ಲಿನೇನು ಹೋಗ್ತೀರಾ? ಇವ್ ನೋಡಿ ಕ್ರಿಕೆಟ್ ಆಡಿ ಅಲ್ಲಿ ಅಂತೆ. ಅಚಿಂತ್ ಗುಂಡಿ, ಅಚಿಂತ್ ಏನೇನೋ ಮಾಡ್ಕೊಳಕ್ ನೋಡಿ ಗಾಯ್ಸ್, ಮಸ್ತ್ ಅನ್ಕೊಳ್ರಿ. ಲೇಕ್ ಕುಳ್ಳ ಬಾಯಿಲ್ ಹತ್ ನೋಡು. ನೋಡಿ ಗೈಸ್ ನೋಡಿ ಏನೋ ಕಾಮಿಡಿ ಮಾಡ್ತಿದ್ದ, ಹುಯ್ಯೋ ಅಂತವನೆ ಬಂದ್ಬಿಟ್ಟು. ಮೇನ್ ಹಂಪಿ ಅಂತೆ. ನೋಡಿ ಏನೋ ಹೇಳ್ತವನೆ ನೋಡಿ ಗೈಸ್. ಅಲ್ಲೆಲ್ಲ
ನೋಡಿ ಗೈಸ್. ನೋಡಿ 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 ಗೈಸ್ ಚೆನ್ನಾಗಿದೆ. ಏಯ್ ಸುಮ್ಮನೆ ಇರೋ, ಆಟ ಆಡ್ಬಿಡ್ರಿ. ನೋಡಿ ಗೈಸ್ ವ್ಯೂ ಎಲ್ಲ ಮಸ್ತಾಗೈತೆ. ಸೊ ಇವಾಗ ಇಲ್ಲಿಂದ ಮುಗಿಸ್ಕೊಂಡು ಏಯ್ ಸುಮ್ಮನೆ ಇರೋ, ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತೀವಿ. ಇಲ್ಲ ಅಂದ್ರೆ ಅಂಜನಾದ್ರಿ ಬೆಟ್ಟ ಮಿಸ್ ಆದ್ರೆ ಎಲ್ಲಿ ಹೋಗ್ತೀವಿ ವರ್ಷ? ಏನಕತ್ತೆ? ರೆಸಾರ್ಟ್, ಅಲ್ಲಿ ಸ್ವಲ್ಪ ವಾಟರ್ ಗೇಮ್ಸ್ ಇದೆ ಮತ್ತೆ ಎಕ್ಸೆಟ್ರಾ ಸ್ವಲ್ಪ ಇದೆಯಂತೆ. ಸೊ ಅಲ್ಲಿ ಎಂಜಾಯ್ ಮಾಡಿಕೊಂಡು ಮನೆಗೆ ಹೋದ್ರೆ ಇವತ್ತು ಅಷ್ಟೇ. ಸೊ ಅಲ್ಲಿಗೆ ಹೋದ್ರೆ ಅಲ್ಲೂ ವ್ಲಾಗ್ ಮಾಡ್ತೀವಿ. ಅಂಜನಾದ್ರಿ ಬೆಟ್ಟ ಅಥವಾ ಕಿಷ್ಕಿಂದ ಎಲ್ಲಿ ಹೋಗ್ತೀವಿ ಅಲ್ಲಿ, ಅಲ್ಲೂ ಫುಲ್ ಮಜಾ ಮಸ್ತಿ ಮಾಡ್ತೀವಿ. ಇಲ್ಲಿಂದ ಸ್ವಲ್ಪ ದೂರದಲ್ಲಿ ನದಿ ಇದೆಯಂತೆ, ಅಲ್ಲೂ ಹೋಗ್ಬಿಟ್ಟು ನೋಡ್ತೀವಿ ಅಲ್ಲಿ ಏನಾದರೂ ಸ್ವಲ್ಪ ಆಗುತ್ತಾ ಅಂತ, ಏನಾದರೂ ಟೈಮ್ ಪಾಸ್ ಮಾಡೋಕ್ಕೆ ಅಥವಾ ಏನಾದರೂ ನೋಡೋ ಥರ ಇದೆಯಾ ಅಂತ. ಗೈಸ್ ಇವಾಗ ಸ್ವಲ್ಪ ಮುಂದೆ ಬಂದಿದ್ದೀವಿ ನೋಡಿ, ಅಲ್ಲಿ ಒಂದು ಜಾಗ ಇದೆ ನೋಡ್ಕೊಳ್ರಿ. ಅಲ್ಲಿ ಅದೇ ಗೈಸ್ ಅಂದರೆ ಒಂದೇ ಕಲ್ಲಲ್ಲಿ 2-3 ಪ್ರಾಣಿ ಅಥವಾ ಎಕ್ಸೆಟ್ರಾ ಕಾಣೋ ಥರ, ಹನುಮಾನ್ ಆಗಲಿ ಫ್ರಾಗ್ ಆಗಲಿ ಎಲ್ಲ ಕಾಣೋ ಥರ. ಹಾಂ ಅಲ್ಲಿ ಕರೆಕ್ಟಾಗಿ ಕಲ್ಲಿ ಮುಟ್ಟಿದ್ರೆ ಒಂದು ಏನು ಹಾವು ಕಪ್ಪೆ ಎಲ್ಲ ಬರುತ್ತಂತಲ್ಲ, ನಾವು ಅದನ್ನ ಕೇಳಲೇ ಇಲ್ಲ. ನಾವು ಕೇಳಿದ್ರೆ ಮೇಲ್ಗಡೆ ಗೋಪುರ ಅದು ದೊಡ್ಡದಾಗ ಐತಲ್ಲ ಅದೇನು ಅಂತ ಏನೇನೋ ಶೂಟಿಂಗ್ ಅಂದ್ರೆ ಇವನು ಬಾಯ್ ಬಿಡ್ರೆ ಸುಳ್ಳು ನೂರ್ತನ ಕೇಳಿದ ಅದೇ ಅದೇ ಬಿಡಿ ಬಿಡ್ರಿ ಹೋಗ್ಲಿ. डिप्रेशन में रहता हूँ हमेशा. ನೋಡಿ ಅವನ್ನ ಇದಕ್ಕೆ ಕರ್ಕೊಂಬರಲ್ಲ ಗೈಸ್, ಊಟ ಕಿತ್ತೋದ್ ನನ್ನ ಮಕ್ಳು ಅಲ್ಲಿ ಎಂತಕ್ಕೆ ಹೋಗ್ಬೇಕು ನೋಡ್ತಾ ಇದೆಯಾ ಅಲ್ಲಿ. ಅದೇ ನೋಡಿ ಗೈಸ್ ಇಲ್ಲಿ ಫುಲ್ ಕಾಣಿಸ್ತಾ ಇದೆ. ಪ್ರೇಕ್ಷ ಅಲ್ಲ ಇದು ಪ್ರೇಕ್ಷ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಗೈಸ್ ಹಂಪಿ ನಾವಿಷ್ಟ ಇಲ್ಲಿ ಎಕ್ಸ್ಪ್ಲೋರ್ ಮಾಡೋದು. ಅಲ್ಲೊಂದು ನದಿ ಇದೆಯಂತೆ, ನಾವು ಎಲ್ಲಿ ಪಾರ್ಕ್ ಮಾಡಿದ್ದೀವಿ ಅಲ್ಲಿಂದ ಸ್ವಲ್ಪ ದೂರದಲ್ಲಿ. ಸೊ ಅದನ್ನು ನೋಡಿ ಮುಗಿಸ್ತೀವಿ. ಆದರೆ ಇಲ್ಲ ಅಂದರೆ ಇಲ್ಲಿಂದ ಸೀದಾ ಅಂಜನಾದ್ರಿ ಬೆಟ್ಟ ಏನಾದ್ರು ಹತ್ತಕ್ಕಾದರೆ ಮುಗಿಸಿದ್ರೆ, ಡೆಲ್ಲಿ ಏನು ಹತ್ತಕ್ಕಾಗಲ್ಲ ಅಂತವನೇ ಅವನು. ಸೊ ನೋಡ್ತೀವಿ, ಆದರೆ ಅವನು ಎತ್ತಕೊಂಡು ಹೋಗ್ತೀವಿ. ಹೋಗಿ ಅಲ್ಲಿ ಮುಗಿಸ್ಕೊಂಡು ರೆಸಾರ್ಟ್ ಆದರೆ ರೆಸಾರ್ಟ್ ಬೇಗ ಕ್ಲೋಸ್ ಆಗಿ ಹೋಗುತ್ತೆ. 5-6 ಅನಿಸುತ್ತೆ, ಗೊತ್ತಿಲ್ಲ ಕ್ಲಿಯರಾಗಿ. ಸೊ ಮುಗಿಸ್ಕೊಂಡು ಸೀದಾ ಮನೆಗೆ ಹೋಗಿ ಸ್ವಲ್ಪ ಎಂಜಾಯ್ ಮಾಡಿ ಫ್ರೆಶ್ ಅಪ್ ಆಗಿ ಅದೇ ಇದು ಮಾಡಿಕೊಂಡು ಸೊ ಮತ್ತೆ ಸಿಗುವ. ಹೀಗಿತ್ತು ಹಂಪಿ. ಸೊ ಬೇರೆ ಕಡೆ ಹೋದಾಗ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ. ಸೊ ಬಾಯ್. ನೋಡಿ ಇಲ್ಲಿ ನೋಡಿ, ಇದೆಲ್ಲ ಮೇನ್ ದೇವಸ್ಥಾನ. ಇದ್ರದ್ದು ಮೇನ್ ದೇವರು ಬಂದು